ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಹೆಲ್ದಿ ಗೋಧಿ ಹಿಟ್ಟಿನ ಸ್ವೀಟ್ ದೋಸೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ ದೋಸೆನ ಬಂದು ನಾನು ಚಿಕ್ಕವಳಿದ್ದಾಗ ಅಮ್ಮ ಆವಾಗ ಜಾಸ್ತಿ ಮಾಡಿಕೊಡ್ತಾ ಇದ್ರು. ತುಂಬ ರುಚಿಯಾಗಿರ್ತಿತ್ತು ತಿನ್ನಲಿಕ್ಕೆ. ಸೊ ಹಾಗಾಗಿ ಈ ವಿಧಾನದಲ್ಲಿ ನೀವು ಸಹ ಸ್ವೀಟ್ ದೋಸೆನ ಮಾಡಿ ಮಕ್ಕಳಿಗೆ ಕೊಡಿ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ತ್ಗೂ ಒಳ್ಳೆಯದಾಗಿರೋದ್ರಿಂದ ಆವಾಗ ನೀವು ಸಹ ಮನೆಯಲ್ಲಿ ಈ ರೀತಿಯಾಗಿ ಸ್ವೀಟ್ನ ಮಾಡಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಗೋಧಿ ಹಿಟ್ಟಿನ ಸ್ವೀಟ್ ದೋಸೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಬೌಲಲ್ಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಪುಡಿ ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಬೆಲ್ಲ ಪುಡಿ ಚೆನ್ನಾಗಿ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಬೆಲ್ಲ ಪುಡಿ ಆಗಿರೋದ್ರಿಂದ ಬೇಗ ಕರಗೋಗುತ್ತೆ. ಇನ್ ಕೇಸ್ ನೀವು ಬೆಲ್ಲ ತಗೊಳ್ಳೋ ಹಾಗಿದ್ರೆ ಸ್ಟವ್ ಮೇಲೆ ಲೋ ಫ್ಲೇಮ್ನಲ್ಲಿ ನೀರನ್ನು ಹಾಕಿ ಜಸ್ಟ್ ಬೆಲ್ಲ ಕರಗೋವರೆಗೂ ಮೆಲ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಬೆಲ್ಲ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟಿರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈಗ ಈ ರೀತಿಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಅಕ್ಕಿ ದೋಸೆ ಎಲ್ಲ ಮಾಡ್ಕೊಳ್ಳೋವಾಗ ದೋಸೆ ಬ್ಯಾಟರ್ ಇರುತ್ತಲ್ವ, ಸೊ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಈ ಗೋಧಿ ಹಿಟ್ಟಿನ ಬ್ಯಾಟರ್ ಸಹ ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿರಬೇಕು ದೋಸೆ ಬ್ಯಾಟರ್ ಬಂದ್ಬಿಟ್ಟು. ಸೊ ಈಗ ಪ್ಯಾನ್ನ ಬಿಸಿ ಮಾಡೋಕ್ಕಿಕ್ಕಿದೆ. ಪ್ಯಾನ್ ಬಿಸಿ ಆಗಿದ್ದಾದಮೇಲೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ತುಪ್ಪದಲ್ಲಿ ನಾವಿಲ್ಲಿ ದೋಸೆ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗಾಗಿರ್ಬೋದು ಹಾಗೆಯೇ ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, 1 ಸೌಟ ಆಗುವಷ್ಟು ದೋಸೆ ಬ್ಯಾಟರ್ನ ಹಾಕ್ಕೊಂಡು ಲೈಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಇದ್ರ ಮೇಲೇನೂ ಅಷ್ಟೇ ತುಪ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ 2 ಕಡೆನೂ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತಗೋಬೇಕು. ಈಗ ಮತ್ತೊಂದು ಕಡೆ ಟರ್ನ್ ಮಾಡಿಕೊಂಡು ಈ ಕಡೆನೂ ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲಿ ಈ ದೋಸೆನ ರೋಸ್ಟ್ ಮಾಡಿಕೊಂಡು ಪ್ಲೇಟ್ಗೆ ತಗೊಳ್ಳೋದು ಅಷ್ಟೇ. ನೋಡಿದ್ರಲ್ಲ ಎಷ್ಟೊಂದು ಸುಲಭ ಈ ರೀತಿಯಾಗಿ ಗೋಧಿ ಹಿಟ್ಟಿನ ಸ್ವೀಟ್ ದೋಸೆ ಮಾಡೋದು ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮನೇಲಿ ಮಕ್ಕಳೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಕೇಳಿದಾಗ ಈ ರೀತಿ ಸಿಂಪಲ್ಲಾಗಿ ಗೋಧಿ ಹಿಟ್ಟಿನ ದೋಸೆ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಸೊ ಮಾಡೋದು ಅಷ್ಟೇ ತುಂಬ ಸುಲಭ ಆಗಿರೋದ್ರಿಂದ ಯಾವುದೇ ತೊಂದರೆ ಇಲ್ದಿರ ಬರೀ ಗೋಧಿ ಹಿಟ್ಟು ಬೆಲ್ಲ ಇದ್ದರೆ ಸಾಕು, ಸ್ವೀಟ್ ಅನ್ನೋದು ರೆಡಿಯಾಗೋಗುತ್ತೆ. ಈ ವಿಧಾನದಲ್ಲಿ ಗೋಧಿ ಹಿಟ್ಟಿನ ಸ್ವೀಟ್ ದೋಸೆ ಮಾಡಿದ್ದಾದಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೆಗಾಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.